ಒಂದೆಡೆ ಮತದಾರರು ಮತಗಟ್ಟೆಗಳಿಗೆ ತೆರಳಿ ಭವಿಷ್ಯವನ್ನ ಭದ್ರಪಡಿಸ್ತಾ ಇರಬೇಕಾದ್ರೆ ಮತ್ತೊಂದೆಡೆ ನಿಖಿಲ್ ಕುಮಾರಸ್ವಾಮಿ ಅವರು ದೇವರ ಮೊರೆ ಹೋಗಿದ್ದಾರೆ. ಚನ್ನಪಟ್ಟಣದಲ್ಲಿ ಮತದಾನ ಪ್ರಕ್ರಿಯೆ ಬಿರುಸುಗೊಳ್ಳುತ್ತಾ ಇದೆ. ಮತದಾರರು ಮತಗಟ್ಟೆಗಳತ್ತ ತೆರಳಿ ಅಭ್ಯರ್ಥಿಗಳ ಭವಿಷ್ಯವನ್ನ ಸುಭದ್ರಪಡಿಸ್ತಾ ಇದ್ದಾರೆ. ಈ ನಡುವೆ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ, ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ದೇವರ ಮೊರೆ ಹೋಗಿದ್ದಾರೆ. ಕೆಂಗಲ್ ಆಂಜನೇಯ ದೇಗುಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಆಂಜನೇಯನ ದರ್ಶನ ಮಾಡಿದ್ದಾರೆ. ಕೆಂಗಲ್ ಆಂಜನೇಯನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಪ್ರಾರ್ಥನೆಯಲ್ಲೂ ಕೂಡ ತೊಡಗಿದ್ದಾರೆ. ಕೆಂಗಲ್ ಆಂಜನೇಯನ ದರ್ಶನದ ಬಳಿಕ ಮತಗಟ್ಟೆಗೆ ಭೇಟಿ ಕೊಡ್ತಾ ಇದ್ದಾರೆ. ಮತಗಟ್ಟೆಗಳಲ್ಲಿ ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ ಅದನ್ನು ಕೂಡ ಅವರು ವೀಕ್ಷಣೆ ಮಾಡಲಿದ್ದಾರೆ. ಅದಕ್ಕೂ ಮುಂಚೆ ನಿಖಿಲ್ ಕುಮಾರಸ್ವಾಮಿ ಅವರು ಕೆಂಗಲ್ ಆಂಜನೇಯನ ದರ್ಶನವನ್ನು ಮಾಡಿದರು. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯ ಒಂದೆಡೆ EVMಗಳಲ್ಲಿ ಭದ್ರವಾಗ್ತಾ ಇದ್ರೆ, ಮತ್ತೊಂದೆಡೆ ಅವರು ದೇವರ ಮೊರೆ ಹೋಗಿದ್ದಾರೆ. ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಅವರು ತೊಡಗಿದ್ರು. ಅದಾದ ಬಳಿಕ ಪ್ರಾರ್ಥನೆ ಸಲ್ಲಿಕೆ ಮಾಡಿ ಅಲ್ಲಿಂದ ಮತಗಟ್ಟೆಗಳಿಗೆ ತೆರಳಿ ಆ ಮತದಾನ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ಅವರು ವೀಕ್ಷಣೆ ಕೂಡ ಮಾಡಲಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗ್ತಕ್ಕಂಥ ವಿಚಾರವಾಗಿ ನನಗೂ ಕೂಡ ಯಾವುದೇ ರೀತಿ ಒಳಗಡೆಯಿಂದ ನಾನು ಅಭ್ಯರ್ಥಿ ಆಗಬಹುದು ಅಂತಕ್ಕಂಥ ಭಾವನೆಗಳು ಇರಲಿಲ್ಲ. ಆದರೆ ಕೆಲವೊಂದಷ್ಟು ರಾಜಕೀಯದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಒಂದು, ಜೊತೆಯಲ್ಲಿ ಅಂತಿಮವಾಗಿ ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸ್ತಕ್ಕಂಥದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರು, ನಮ್ಮ ನಾಯಕರು ಕೂತು ತೀರ್ಮಾನ ಮಾಡಿ ಒಟ್ಟಾರೆಯಾಗಿ ಇವತ್ತು ಕಳೆದ 18 ದಿನಗಳ ಕಾಲ ಈ ಚುನಾವಣೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಒಂದು ಕ್ಷಣನೂ ಕೂಡ ನಿದ್ರೆ ಹೋಗದಿರ ಪ್ರತಿನಿತ್ಯ ಕೂಡ ಎರಡು ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಹಳ್ಳಹಳ್ಳಿಯಲ್ಲಿ ನನ್ನ ಪರವಾಗಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಕಳೆದ 6.5 ವರ್ಷಗಳ ಕಾಲ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾನು ನಮ್ಮ ಕ್ಷೇತ್ರದ ಮತದಾರ ತಾಯಂದ್ರಿರ್ಬೋದು, ಯುವಕರು, ಹಿರಿಯಕರು ಎಲ್ಲರ ಹತ್ರ ಕೂಡ ಇವತ್ತು ಪ್ರಸ್ತಾವನೆಯನ್ನು ಮಾಡಿದ್ದು, ಅವರ ಹೃದಯದಲ್ಲಿ ಇವತ್ತು ನನಗೆ ಒಂದು ಸ್ಥಾನವನ್ನು ಕೊಡ್ತಾರೆ ಅಂತಕ್ಕಂಥದ್ದು ನಾನು ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ಸಿದ್ದು ಹಾಗೂ ಶಶಿಕುಮಾರ್. LN ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ, LN ಸ್ವಾಮಿ, ನೋಡ್ತಾ ಇದ್ದೀವಿ ನಾವು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ದೇವರ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಈ ನಡುವೆ ಚುನಾವಣೆಯ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ಮತದಾರರಲ್ಲಿ ಉತ್ಸಾಹ ಯಾವ ರೀತಿಯಾಗಿ ಮನೆ ಮಾಡಿದೆ ಅಂತ? ಸಂತೋಷ್, ಇವತ್ತು ಚನ್ನಪಟ್ಟಣ ಉಪಕರಣದ ಸಮರದ ಮತದಾನ ನಡೀತಾ ಇದೆ. ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದ ಆ ಜನರು ಉತ್ಸಾಹದಿಂದ ಮತಗಟ್ಟೆಗಳ ಬರ್ತಾ ಇದ್ದಾರೆ. ಮತವನ್ನು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇರೋಂಥದ್ದು. ನಾವೀಗ ಚಕ್ಕೆರೆ ಗ್ರಾಮದಲ್ಲಿದ್ದೇವೆ. ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಅವರ ಸ್ವಗ್ರಾಮದಲ್ಲಿ ನಾವಿರುವಂಥದ್ದು. ಈ ಚಕ್ಕೆರೆ ಗ್ರಾಮದ ಈ ಬೂತ್ನಲ್ಲಿ ಮತಗಟ್ಟೆಯಲ್ಲೂ ಕೂಡ ಸಾಕಷ್ಟು ಜನರು ಉತ್ಸಾಹದಿಂದ ಬಂದು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡ್ತಾ ಇರುವಂಥದ್ದು. ತಮ್ಮ ಹಕ್ಕನ್ನು ಚಲಾಯಿಸಿ ಸಮರ್ಥ ನಾಯಕನನ್ನು ಆರಿಸಬೇಕು ಎಂಬ ನಿರ್ಣಯವನ್ನು ಕೈಗೊಂಡು ಈಗ ಸರತಿ ಸಾಲಿನಲ್ಲಿ ನಿಂತಿರೋದು. ಬೆಳಗ್ಗೆ 7ರಿಂದ ಶುರುವಾಗಿರುವಂತಹ ಒಂದು ಮತದಾನ ಪ್ರಕ್ರಿಯೆ ಇನ್ನೂ ಹೆಚ್ಚು ಸಾಗ್ತಾ ಇದೆ. ಸಾಕಷ್ಟು ಕುತೂಹಲ ಮೂಡಿಸಿದೆ. ಚನ್ನಪಟ್ಟಣ ಕ್ಷೇತ್ರ 3 ಕ್ಷೇತ್ರಗಳಿಗೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರೋದು ಚನ್ನಪಟ್ಟಣ ಕ್ಷೇತ್ರ. ತಮ್ಮ ಚನ್ನಪಟ್ಟಣ ಕ್ಷೇತ್ರ ಒಂದು ಕಡೆ ಆಡಳಿತ ಪಕ್ಷದ ನಾಯಕರ ಪ್ರತಿಷ್ಠೆಯ ಕಣವಾದರೆ, ಮತ್ತೊಂದು ಕಡೆ NDA ಮೈತ್ರಿ ನಾಯಕರ ಶಕ್ತಿ ಬಲ್ಲದ ಒಂದು ಪ್ರದರ್ಶನ ಮಾಡೋದಕ್ಕೆ ಈಗಾಗಲೇ ನಾಯಕರು ಸಾಕಷ್ಟು ಆ ಪ್ರಚಾರವನ್ನು ಮುಗಿಸಿರುವಂಥದ್ದು. ಇವತ್ತು ಮತದಾನ ಕೂಡ ನಡೀತಾ ಇದೆ. ಸಂತೋಷ್, ನಾವು ನೋಡ್ತಾ ಇದ್ದೀವಿ ಮತದಾನ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂತ. ಈಗ ಮತದಾನ ಮಾಡಿ ಮತದಾರರು ಆಚೆ ಬರ್ತಾ ಇರೋಂಥದ್ದು, ಬೂತ್ ಇಂದ ಆಚೆ ಬರ್ತಾ ಇರೋಂಥದ್ದು. ಈಗ
ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಅವ್ರನ್ನೂ ಒಂದಿಷ್ಟು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮೊದಲು ಈಗ ಚುನಾವಣಾ ಸಿಬ್ಬಂದಿಗಳು ತಮ್ಮ ಕಾರ್ಯ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು, ಮತದಾರರಿಗೆ ಬೇಕಾದಂತಹ ಕೆಲವು ಸಲಹೆಗಳನ್ನು, ಯಾವ ರೀತಿ ಮತದಾನ ಮಾಡಬೇಕು, ಹೇಗೆ ಮಾಡಬೇಕು ಎಂಬ ಮಾಹಿತಿಯನ್ನು ಅವರಿಗೆ ಹೇಳಿಕೊಟ್ಟು ಬಳಿ ಇರುವಂತಹ ಒಂದು ಗುರುತಿನ ಚೀಟಿಯನ್ನು ಚೆಕ್ ಮಾಡೋದ್ರ ಮೂಲಕ ಏಜೆಂಟ್ ಕೂಡ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮತದಾನ ಬೂತ್ನಲ್ಲಿ ಸಿಬ್ಬಂದಿಗಳು ತಮ್ಮ ಕಾರ್ಯ ಪ್ರವೃತ್ತಿಯನ್ನು ಮಾಡ್ತಾ ಇರೋಂಥದ್ದು. ಅಂದರೆ ಸಾಕಷ್ಟು ಜನರು ಕೂಡ ಮತಗಟ್ಟೆಗಳ ಹತ್ರ ಬರ್ತಾ ಇದ್ದಾರೆ. ಹಾಗಾಗಿ ಇರುವಂತಹ ಸಮಯದಲ್ಲಿ ಬೇಗ ಕೆಲಸವನ್ನು ಮುಗಿಸ್ಕೊಡ್ಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಕೂಡ ಈಗ ಸಿಬ್ಬಂದಿಗಳು ಸಾಕಷ್ಟು ಕಾರ್ಯಪ್ರವೃತ್ತಿಯನ್ನು ಮಾಡ್ತಾ ಇರೋಂಥದ್ದು. ನಾವೀಗ ಸಂತೋಷ ಕೆಲವು ಜನನ ಮಾತಾಡಿಸೋದಕ್ಕೂ ಪ್ರಯತ್ನ ಅಂದರೆ ಇಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಯಾವ ರೀತಿ ಇದೆ, ಹೇಗೆ ಉತ್ಸಾಹದಿಂದ ಬರ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಯುವಕರು ಕೂಡ ಈಗ ಬಂದು ಸರತಿ ಸಾಲು ನಿಂತಿದ್ದಾರೆ. ಅವ್ರನ್ನೂ ಮಾತಾಡ್ಸೋಣ. ಹೇಗೆ ಅನಿಸ್ತಾ ಇದೆ ಏನು ಹೇಳಿ? ಚುನಾವಣೆ ಈಗ ಇದು ಮತ್ತೆ ಇನ್ನೊಂದ್ಸತಿ ನಡೀತಾ ಇದೆ. ಇದು ಬೈ ಎಲೆಕ್ಷನ್ ಆಗಿರೋದ್ರಿಂದ ಮತ್ತೆ ನಮ್ಮ ಕುಮಾರಸ್ವಾಮಿ ಅವರ ಮಗ ಆಗಿರೋ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ. ಈ ಕಡೆ ನಮ್ಮೂರವರೇ ಆಗಿರುವಂಥ ಯೋಗೇಶ್ವರ್ ಅವರು ನಿಂತಿದ್ದಾರೆ. ಭಾರಿ ಪೈಪೋಟಿ ಇದೆ ಇಬ್ಬರಲ್ಲೂ. ನೋಡೋಣ ಯಾವ ಥರ ಆಗುತ್ತೆ, ಮತದಾರರು ಯಾರಿಗೆ ಒಲಿತಾರೆ ಅನ್ನೋದು ಮುಂದೆ ಕಾದು ನೋಡಬೇಕಾಗಿರುತ್ತೆ. ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಾ? ಇಲ್ಲ ನಾನು ಇದು ಆಲ್ರೆಡಿ 3ನೇ ಸತಿನೋ 4ನೇ ಸತಿ ಅನ್ಸುತ್ತೆ. ಚುನಾವಣೆ ನಿಮ್ಮ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. 2ನೇ ಬಾರಿ ಉಪಚುನಾವಣೆ ನಡೀತಾ ಇರೋದು ಇದೆ ಸರ್. ಅವರು ಆ ಕಡೆಯಿಂದ ಈ ಕಡೆ ಹೋಗ್ತಾರೆ, ಈ ಕಡೆ ಆ ಕಡೆ ಬರ್ತಾರೆ. ಅದು ಸ್ವಲ್ಪ ಇದಾಯ್ತಾ ಇರ್ತದೆ. ಮತ್ತು ನಮ್ಮೂರನ್ನ ಇವರು ಯೋಗೇಶ್ವರ, ನಮ್ಮೂರು ನಿಖಿಲ್ ಕುಮಾರಸ್ವಾಮಿ ಅವರು ರಾಮ ತಾಲೂಕರು. ಒಟ್ಟು ಇಬ್ಬರಿಗೂ ಪೈಪೋಟಿ ಇದೆ. ಯಾರು ಗೆಲ್ತಾರೆ ಅಂತ ನೋಡೋಕ್ಕಾಗಲ್ಲ. ಚುನಾವಣೆ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ? ಏನಿಲ್ಲ, ಆಮೇಲೆ ಅಷ್ಟೇ. ಏನು ಅದರಲ್ಲಿ ಸರ್, ಉಪಚುನಾವಣೆ ಬೇಕಾಗಿರಲಿಲ್ಲ, ಆದ್ರೂ ನಡೀತಾ ಇದೆ. ಅವ್ರು ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋದ್ರಿಂದ ನಡೀತಾ ಇದೆ. ಟಫ್ ಇದೆ ಎರಡುವೆ, ನೋಡ್ಬೇಕು ಏನಾಗುತ್ತೆ. ಓಕೆ, ನಿಮ್ಮ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಚುನಾವಣೆ ನಡೀತಾ ಇದೆ. ಸಂತೋಷ್, ಇದಿಷ್ಟು ಮತದಾರರ ಪ್ರಕ್ರಿಯೆ. ಅಂದರೆ ಚುನಾವಣೆ ನಡೀತಾ ಇದೆ. ನಮ್ಮ ನೆಚ್ಚಿನ ನಾಯಕರನ್ನ ಆಯ್ಕೆ ಮಾಡ್ತೀವಿ. ನಮ್ಮ ಹಕ್ಕನ್ನು ಚಲಾವಣೆ ಮಾಡುವುದರ ಮೂಲಕ ನಮ್ಮ ನಾಯಕರನ್ನ ಆಯ್ಕೆ ಮಾಡ್ತೀವಿ. ಹಾಗಾಗಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರ ಮೂಲಕ ನಮ್ಮ ನೆಚ್ಚಿನ ನಾಯಕರನ್ನ ಆರಿಸ್ತೀವಿ ಅನ್ನೋದು ಕೂಡ ಇಲ್ಲಿನ ಮತದಾರರ ಮಾತಾಗಿತ್ತು. ಸಂತೋಷ್. ಓಕೆ, ಮತ್ತೊಂದೆಡೆ ಸಂಡೂರು ಕ್ಷೇತ್ರದಿಂದ ಸಿದ್ದು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ನೋಡ್ತಾ ಇದ್ದೀವಿ ನಾವು ಸಂಡೂರು ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ನಡೆದಿತ್ತು, ಸಾಕಷ್ಟು ತಂತ್ರಗಾರಿಕೆಗಳು ಕೂಡ ನಡೆದವು. ಇದೆಲ್ಲದರ ನಡುವೆ ಈಗ ಮತದಾರ ಪ್ರಭುಗಳು ಮತಗಟ್ಟೆಗಳತ್ತ ಧಾವಿಸಿ ಬಂದು ಮತದಾನ ಮಾಡ್ತಾ ಇದ್ದಾರೆ. ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ, ಜನರಲ್ಲಿ ಉತ್ಸಾಹ ಯಾವ ರೀತಿಯಾಗಿ ಇದೆ ಅಂತ? ಸಂತೋಷ್, ಕ್ಯಾಂಡಿಡೇಟ್ ಘೋಷಣೆ ಆದ ಬೆನ್ನಲ್ಲೇ ಸಂಡೂರು ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿ ಕ್ಷೇತ್ರವಾಯಿತು. ಈ ಕ್ಷೇತ್ರದಲ್ಲಿ ಇದು ಕಾಂಗ್ರೆಸ್ ಭದ್ರಕೋಟೆ ಅಂತ ಹೆಸರೇನಿದೆ. ಇಲ್ಲಿ ಅತಿ ಹೆಚ್ಚು ಮೀಸಲು ಮತಕ್ಷೇತ್ರ ಮತ್ತು ಮೀಸಲು ಮತಕ್ಷೇತ್ರದಲ್ಲಿ ST ಓಟುಗಳು ಕೂಡ ಇಲ್ಲಿ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಇವುಗಳನ್ನು ಸೆಳಿಬೇಕು ಅಂತ ಹೇಳ್ಬಿಟ್ಟು ಪಕ್ಷದ ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಸಚಿವರುಗಳಾಗಿರ್ಬೋದು, ಎಲ್ಲರೂ ಇಲ್ಲಿದ್ದು ಸಾಕಷ್ಟು ಪ್ರಚಾರದಲ್ಲಿ ಕೂಡ ಭಾಗಿಯಾದರು. ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಮತ್ತು ರಾಮ್ಲು ಇವರಿಬ್ಬರು ಸೇರಿ ಕೂಡ ಸಾಕಷ್ಟು ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ಕೂಡ ಭಾಗಿಯಾದರು. ಪ್ರಚಾರದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ SC ಮೀಸಲು ಮತಕ್ಷೇತ್ರದಲ್ಲಿ ಇಲ್ಲಿ ಏನು ಅಭಿವೃದ್ಧಿಗಳಾಗಿವೆ ಮತ್ತು ಯಾವುದೇ ರೀತಿಯ ಅಭಿವೃದ್ಧಿಗಳಾಗಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ವಿರುದ್ಧವಾಗಿ ವಾಗ್ದಾಳಿಯನ್ನ ಜನಾರ್ದನ್ ರೆಡ್ಡಿ ಅವರು ಕೂಡ ಮಾಡ್ತಾನೆ ಬಂದಿದ್ರು. ಅದೇ ರೀತಿಯಾಗಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಕೂಡ ಮಾತನಾಡಿರುವಂಥದ್ದು ಏನಂದ್ರೆ ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆ ಮತ್ತು ಟೀಕೆ ಟಿಪ್ಪಣಿಗಳು ವಿರೋಧ ಪಕ್ಷದವರು ಮಾಡ್ತಾನೆ ಬಂದಿದ್ದಾರೆ, ಹೀಗಾಗಿ ನಮಗೆ ಮತವನ್ನು ಕೊಡಿ ಅಂತ ಹೇಳಿ ಅವರು ಪ್ರಚಾರದಲ್ಲಿ ಕೂಡ ಕೇಳ್ತಾನೆ ಬಂದಿದ್ರು. ಸದ್ಯ ಈಗ ಪ್ರಚಾರ ಮುಗಿದ ಮೇಲೆ ಈಗ ಮತದಾನ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಈ ಮತದಾನ ಪ್ರಕ್ರಿಯೆಯಲ್ಲಿ ನಾವೀಗ ಇದ್ದೀವಿ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ನೀವು ಸಹ ಗಮನಿಸ್ತಾ ಇದ್ರಿ. ನಾವೀಗ ಏನು ಪಟ್ಟಣದಲ್ಲಿ ಬರುವಂಥ ವಿದ್ಯಾಮಂದಿರ ಏನಿದೆ, ವಿದ್ಯಾಮಂದಿರ ಪದವಿ ಪೂರ್ವ ಕಾಲೇಜ್ ಇದು. ಈ ಕಾಲೇಜಿನಲ್ಲಿ ಈಗಾಗಲೇ ಸಾಕಷ್ಟು ಮತದಾರರು ಕೂಡ ಬರ್ತಾ ಇದ್ದಾರೆ, ಬಂದು ಮತವನ್ನು ಕೂಡ ಚಲಾವಣೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರುವಂಥದ್ದು ಇಲ್ಲಿ 3 ಮತಗಟ್ಟೆ ಇದೆ. ಒಂದು 51, ಆ ಕಡೆ 52 ಮತ್ತು ಎಡಭಾಗದಲ್ಲಿ 53. 3 ಮತಗಟ್ಟೆ ಏನಿದೆ, ಈ 3 ಮತಗಟ್ಟೆಯಲ್ಲಿ ಸಾಕಷ್ಟು ಮಹಿಳೆಯರ ಸಂಖ್ಯೆ ಮತ್ತು ಪುರುಷರು ಮತ್ತು ಹಿರಿಯರು, ಹೆಚ್ಚಾಗಿ ಹಿರಿಯರು ಮತ್ತು ಮಹಿಳೆಯರಲ್ಲಿ ಕಾಣ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಬಂದು ಮತವನ್ನು
ಚಲಾಯಿಸ್ತಾ ಇದ್ದಾರೆ. ಈಗಾಗಲೇ 10 ಗಂಟೆ ಕಳೀತಾ ಬಂತು, 3 ಗಂಟೆ ಕಳೀತಾ ಇದ್ರು ಕೂಡ ಅಷ್ಟರ ಮಟ್ಟಿಗೆ ಸಿಟಿಯಲ್ಲಿ ಬಹಳಷ್ಟು ಜನರು ಕೂಡ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಈಗ ನೀವು ನೋಡ್ತಾ ಇದ್ರಿ, ಈಗ ಅಂದ್ರೆ 3 ಗಂಟೆಗಳ ಕಳೆದ ನಂತರ ಈಗ ಯುವಕರು ಬಂದಿದ್ದಾರೆ ಅಂತ ಹೇಳ್ಬೋದು. ನೋಡೋಣ, ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಇದು ನಿಮ್ದು ಫಸ್ಟ್ ಓಟ ಹೇಗೆ? ಸೆಕೆಂಡ್ ಓಟ. ಮತದಾನ ಚಲಾಯಿಸಬೇಕು ಅನ್ನುವಂಥದ್ದು ಹಕ್ಕಿದೆ, ತಾವು ಒಬ್ರು ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಏನ್ ಹೇಳ್ರಿ, ಅವ್ರಿಗೆ ಗೆಲ್ಬೇಕಂತಿದೆ, ಗೆಲ್ಸ್ತೀವಿ ನಾವು. ಅಲ್ಲ, ಮತದಾನ ಈಗ ನೀವೊಬ್ರು ಮತ ಹಾಕ್ಲಿಕ್ಕೆ ಬಂದಿದ್ರಿ, ಕೆಲವರು ನಿಮ್ಮ ಸ್ನೇಹಿತರು ಇರ್ತಾರೆ, ಮತವನ್ನ ಮಾಡದೇನೆ ಹಂಗೆ ಮನೇಲಿ ಇರ್ತಾರೆ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಅವರು ಇಂಡಿಯನ್ ಸಿಟಿಸನ್ ಅಲ್ಲ ಅಂತ ಹೇಳ್ತೀನಿ. ಸರ್, ಈಗಿನ ಮಕ್ಕಳಲ್ಲಿ ಸ್ವಲ್ಪ ಮತದಾನದ ಬಗ್ಗೆ ಅರಿವು ಕಡಿಮೆ ಅನಿಸುತ್ತಾ, ಹೇಗೆ ಅಂತ? ಕೆಲವು ಯಾರ್ದು ಮನಸ್ಸು ತಿದ್ದುಪಡಿ ಆಗಿ ಕೇಳೋಕ್ಕಾಗಲ್ಲ. ಇಲ್ಲಿ ಸತತವಾಗಿ ನನ್ನ ಅನಿಸಿಕೆ ಅಂತಂದರೆ ಸತತವಾಗಿ 4-5ನೇ ಬಾರಿ ಚಲಾವಣೆ ಬಯಸಿದ್ದಾರೆ. ಆದಷ್ಟು ಇಲ್ಲಿ ನಾನು BJP ಗೆಲ್ಲುತ್ತಂತ ನಾನು ಹೇಳ್ತೀನಿ ಇಷ್ಟೇ. ಅಲ್ಲ, ಆಮೇಲೆ ನೀವು ಮಾತಾಡ್ರಿ ಸರ್. ಸಂತೋಷ್, ಇಲ್ಲಿ ಮತದಾನ ಪ್ರಕ್ರಿಯೆಯಲ್ಲೂ ಕೂಡ ಸಾಕಷ್ಟು ಚುರುಕುಗೊಂಡಿದೆ. ಸಾಕಷ್ಟು ಜನರು ಕೂಡ ಇಲ್ಲಿ ಮತದಾನ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ ಮತ್ತು ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇರುವಂಥದ್ದು. ಸಂತೋಷ್, ಓಕೆ, ಧನ್ಯವಾದಗಳು ಸಿದ್ದು ಹಾಗೂ ಎಲ್.ಎನ್. ಸ್ವಾಮಿ ನಿಮ್ಮಿಬ್ಬರ ಮಾಹಿತಿಗಳಿಗಾಗಿ. ಇನ್ನು ಅನೇಕ ಕೆಲಸವನ್ನು ಮಾಡಿದ್ವಿ, ಮತದಾರರು ಸಾಕಷ್ಟು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಪಕ್ಷ ಪ್ರೇಮಿಗಳು ಕೂಡ ತಮ್ಮ ತಮ್ಮ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ಇನ್ನು ಮತ್ತೊಂದೆಡೆ ಯುವ ಸಮೂಹ ಎಲ್ಲೋ ಒಂದೆಡೆ ಮತದಾನ ಪ್ರಕ್ರಿಯೆಯಿಂದ ಹಿಂದೆ ಉಳಿತಾ ಇದೆ ಅನ್ನುವಂತಹ ಮಾತನ್ನು ಕೂಡ ನಮ್ಮ ಪ್ರತಿನಿಧಿ ಸಿದ್ದಪ್ಪ ಅವರು ಹೇಳ್ತಾ ಇದ್ರು. ಒಂದು 3 ಗಂಟೆ ಆಯಿತು, ಯುವಕರು ಯಾರೂ ಕೂಡ ಕಾಣ್ತಾ ಇಲ್ಲ, ಮತಗಟ್ಟೆಗಳತ್ತ ಬರ್ತಾ ಇಲ್ಲ. ಎಲ್ಲ ಒಂದೆಡೆ ಉತ್ಸಾಹ ಕಡಿಮೆ ಆಗ್ತಾ ಇದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಬ್ಬ ಇದೆಯಲ್ಲ, ಇದರಲ್ಲಿ ಭಾಗಿಯಾಗೋದಕ್ಕೆ ಯುವಕರಲ್ಲಿ ಒಂದು ನೀರಸ ಭಾವನೆ ಮೂಡುತ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಆದರೆ ಇದು ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಧ್ವನಿಯನ್ನು ಬಲಗೂಡಿಸುವಂತಹ ಒಂದು ಹಬ್ಬ, ಒಂದು ಪ್ರಕ್ರಿಯೆ. ನಾವು ಮಾತನಾಡದೇ ಇದ್ದರೂ ಕೂಡ ನಮ್ಮ ಮತವನ್ನು ಚಲಾವಣೆ ಮಾಡೋದ್ರ ಮೂಲಕ, ಮಾತನಾಡ್ದೇನೆ ಈ ದೇಶಕ್ಕೆ ನಾವೇನಾದರೂ ಒಂದು ಕೊಡುಗೆ ಕೊಡಬಹುದು ಅಂದರೆ ಅದು ವೋಟ್ ಮೂಲಕ ಮಾತ್ರ ಸಾಧ್ಯ.